ಯಾಕ್ರಿ ಯಾಕ್ರಿ ಹಸ್ಬೆಂಡು ಪೆಟ್ರೋಲ್ ಖಾಲಿ ಆಗಿರ್ಬೇಕು. ಫುಲ್ ಟ್ಯಾಂಕ್ ಇದೆ ರೀ. ಹೌದಾ, ಮತ್ ಯಾಕೆ ನಿಲ್ತು? ಗಿರಿ ಅದೇನಾಯ್ತು ನೋಡ್ತೀನಿ. ಅಷ್ಟು ಗೊತ್ತಾಗಲ್ವಾ? ಇಲ್ಲ ಹ್ಞೂ ಹಸ್ಬೆಂಡು ಎಷ್ಟು ಸಖತ್ತಾಗಿರೋದು ಗೊತ್ತಾ? ಬನ್ನಿ ಏನೋ ಮಾಡಿ. ಅಣ್ಣ, ಸ್ವಲ್ಪ ಊಟ ಇದ್ರೆ ಕೊಡ್ತೀರಾ? ನೀವು ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಕೊಡ್ತೀವಿ. ದುಡ್ಡಿಲ್ಲ ಅಣ್ಣ. ಅಲ್ಲ, ನಿನ್ನಂತವ್ರು 10 ಜನ ದುಡ್ಡಿಲ್ಲ ಅಂತ ಬಂದ್ರೆ ನಾವು 10 ಜನಕ್ಕೂ ಕೊಡಬಾರ್ದದ? ಹೋಗಮ್ಮ. ಅಣ್ಣ, 2 ಪ್ಲೇಟ್ ಮುದ್ದೆ, ಆಮೇಲೆ ಅವ್ರಿಗೆ ಏನ್ ಬೇಕೋ ಅದು ಕೊಟ್ಬಿಡಿ, ನಾವೇ ದುಡ್ಡು ಕೊಡ್ತೀವಿ. ಆಯ್ತು ಮೇಡಮ್, ನೀವು ಹೇಳಿದ್ಮೇಲೆ ಕೊಡ್ತೀನಿ ನಾನು. ಸರಿ ಅಣ್ಣ. ಅಮ್ಮ ಬನ್ನಿ. ತುಂಬಾ ಥ್ಯಾಂಕ್ಸ್ ಅಣ್ಣ. ಬಂತೆ ನೋಡಿ. ಮೇಡಮ್ ತಗೊಳ್ಳಿ ಸರ್. ಹಸ್ಬೆಂಡು ಹೆಂಗಿದೆ ಊಟ? ಸಗದಾಗಿದೆ ರೀ. ಹ್ಞೂ, ಮತ್ತೆ ಯಾವಾಗ್ಲೂ ನಿಮ್ ತರ ದೊಡ್ಡ ದೊಡ್ಡ ಹೋಟೆಲಲ್ಲಿ ಮಾತ್ರ ತಿನ್ನಕ್ಕಾಗತ್ತಾ? ಆಗಾಗ ಈ ತರ ಚಿಕ್ಕ ಹೋಟೆಲಲ್ಲಿ ಬಂದು ತಿನ್ಬೇಕು. ಆಯ್ತಾಯ್ತು. ಅಡುಗೆ ಮಾಡೋದು ಪಾಪ ಅವರು, ಕ್ರೆಡಿಟ್ ತಗೋತಾರದು ನೀವಾ? ಹೊಟ್ಟೆ ಸಿಗೋದು. ಇನ್ನೊಂದು ಮುದ್ದೆ ಹೇಳ್ತೀನಿ ಅಣ್ಣ, ಇನ್ನೊಂದು ಮುದ್ದೆ. ನಿಮಗೂ ಬೇಕಾ? 2 ಮುದ್ದೆ. ಎಷ್ಟಾಯ್ತು? ಅವ್ರದ್ದು ಸೇರಿಸಿ 200 ರೂಪಾಯಿ ಆಗಿದೆ. ಹೌದಾ ಹಸ್ಬೆಂಡ್? ಇನ್ನು ಕೊಡ್ತೇವೆ. ಪಾಪ ಆ ಹುಡುಗಿ ಎಷ್ಟು ಹಸ್ಕೊಂಡಿರತ್ತೋ. ಸರಿ ಬನ್ನಿ. ಅಣ್ಣ, ತುಂಬಾ ಉಪಕಾರ ಆಯ್ತು. ನನಗೆ ನೀನು ನಮಸ್ಕಾರ ಮಾಡಬೇಡ, ಅವರು ಊಟ ಕೊಡಿಸಿರೋದು, ಅವರು ನಮಸ್ಕಾರ ಮಾಡವ. ಮನೆಗೆ ಈ ಹೆಂಗಸರಲ್ಲಿ ಯಾಕೆ ಬಂದಿದ್ರು? ಅವ್ರ ಮನೆಯಲ್ಲಿ ಏನೋ ಪೂಜೆ ಇಟ್ಕೊಂಡಿದ್ದಾರಂತೆ, ಕರೆಯೋಕೆ ಬಂದಿದ್ರು. ಸರಿ. ಏ, ಮಗನ ಮದುವೆ ಆಗಿದೆ, ಮನೆಯಲ್ಲಿ ಒಂದು ಶುಭ ಕಾರ್ಯ ಇಟ್ಕೊಂಡ್ರೆ ಒಳ್ಳೇದಲ್ವಾ? ಅದನ್ನು ಅಕ್ಕಪಕ್ಕದವ್ರು ಬಂದು ಹೇಳೋಂಗಾಯ್ತು. ಅದಕ್ಕೆ ಹೇಳ್ತಿರೋದು ಸರಿಯಾಗಿದೆ ಅಣ್ಣ. ಸಂಜನಾ ಮನೆಯವ್ರನ್ನ, ದೀಪು ಮನೆಯವ್ರನ್ನೆಲ್ಲ ಕರೆಸಿ ಗಂಡ ಹೆಂಡತಿನ ಕೂರಿಸಿ ಒಂದು ಪೂಜೆ ಮಾಡಿಸಿದ್ರೆ ಎಲ್ಲ ಒಳ್ಳೇದಾಗುತ್ತೆ. ಸರಿ, ಯೋಚನೆ ಮಾಡ್ತೀನಿ. ಯಾಕ್ರಿ, ಸ್ಟೇಷನಲ್ಲಿ ಯಾರಾದರೂ ಏನಾದರೂ ಅಂದ್ರ? ಏನೂ ಇಲ್ಲ. ನಂಗೆ ಈಗಲೇ ಬೇಡ. ಯಾಕಮ್ಮ ಸೌಂದರ್ಯ? ಚಿರುನು ಬರ್ಲಿ ಮಾವ, ಅವನ ಜೊತೆ ಒಟ್ಟಿಗೆ ಊಟ ಮಾಡ್ತೀನಿ. ಅಲ್ಲಮ್ಮ, ಅವ್ರ ಗಂಡ ಹೆಂಡತಿ ಅಪರೂಪಕ್ಕೆ ಆಚೆ ಹೋಗಿದ್ದಾರೆ. ಇಷ್ಟೊತ್ತಾದರೂ ಬರಲಿಲ್ಲ ಅಂದರೆ ಅವ್ರು ಮೋಸ್ಟ್ಲಿ ಊಟ ಮಾಡ್ಕೊಂಡು ಬರ್ತಾರೆ ಅನಿಸುತ್ತೆ. ಖಂಡಿತ ಇಲ್ಲ ಮಾವ, ಅವನೇನಾದ್ರೂ ಹೊರಗಡೆ ಊಟ ಮಾಡೋ ಹಾಗಿದ್ದಿದ್ರೆ ನನಗೆ ಫೋನ್ ಮಾಡಿ ಹೇಳ್ತಿದ್ದ. ಇನ್ಫಾರ್ಮ್ ಮಾಡಿಲ್ಲ ಅಂದರೆ ಅವನು ಇಲ್ಲೇ ಬಂದು ಊಟ ಮಾಡ್ತಾನೆ ಅಂತ ಅರ್ಥ. ಆಹಾ,
ಕೈ ಎಳ್ಕೊಂಡು ನೋಡಿದವಳು ಕೈ ಹಿಡ್ಕೊಂಡು ಬರ್ತಿದ್ದಲ್ಲಮ್ಮ, ಸೂಪರ್. ಚಿರು, ನಿಮ್ಮ ಬಗ್ಗೆನೇ ಮಾತಾಡ್ತಾ ಇದ್ವಿ, ಕರೆಕ್ಟ್ ಟೈಮಿಗೆ ಬಂದ್ರಿ. ನೀನು ಬರಲಿಲ್ಲ ಅಂತ ಪಾಪ ಸೌಂದರ್ಯ ಊಟ ಮಾಡದೆ ಕಾಯ್ತಾ ಕೂತಿದ್ದಾಳೆ. ಹೌದಕ್ಕೆ ನಿಂದಿನ್ನೂ ಊಟ ಆಗಿಲ್ಲ ತಾನೇ ಚಿರು? ಆಗಿಲ್ಲ. ಏನು ಚಿರು, ನೀನ್ ಆಗಿಲ್ಲ ಅಂತ ಹೇಳ್ತೀಯ? ಇವಳು ನೋಡಿದ್ರೆ ಆಗಿದೆ ಅಂತಾಳೆ. ಏನ್ ಊಟ ಆಗಿದೆ ಇಲ್ವಾ? ಊಟದ ಕತೆ ಇಲ್ಲ ಕಣೆ, ಇಲ್ಲಿ ಹೊಸ ಲವ್ ಸ್ಟೋರಿ ಅಂತ ಸ್ಟಾರ್ಟ್ ಆಗಿದೆ. ಅದೇನಿಲ್ಲ ಚಿಕ್ಕಪ್ಪ, ಊಟ ಏನಾಗಿಲ್ಲ ನಂದು. ಬಾ, ನಾನು ಹೇಳಿಲ್ವಾ ಅವ್ನು ಊಟ ಮಾಡಿರಲ್ಲ ಅಂತ? ಬಾ ಚಿರು, ಕೂತ್ಕೋ. ಜಾಜಿ ಬಸ್. ದೀಪಾ, ಯಾಕೆ ನೀನ್ ಊಟ ಮಾಡಲ್ವಾ? ಇಲ್ಲ ಅಕ್ಕ, ನಾನಂತೂ ಗಡಕ್ ತಿಂದೆ. ಅಲ್ಲ, ನೀನ್ ಮಾತ್ರ ಊಟ ಮಾಡಿದ್ಯಾ, ಚಿರು ಮಾಡ್ಲಿಲ್ವಾ? ಅದು